ಹಾಸನ ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು, ಅರಕಲಗೂಡು ಭಾಗದಲ್ಲಿ ಕಾಫಿ ಅನ್ನೋದು ಪ್ರಮುಖ ಬೆಳೆಯಾಗಿದೆ. ಇದನ್ನೇ ನಂಬಿಕೊಂಡು ಸಾವಿರಾರು ಜನ ರೈತರು ಕೂಡ ಬದುಕ್ತಾ ಇದ್ದಾರೆ. ಬಟ್ ಪ್ರತಿ ವರ್ಷ ಒಂದಲ್ಲ ಒಂದು ಕಾರಣದಿಂದ ಕಾಫಿ ಬೆಳೆಗಾರರು ನಷ್ಟವನ್ನು ಅನುಭವಿಸ್ತಿದ್ದಾರೆ. ಈ ವರ್ಷ ಕಾಫಿಗೆ ಬಂಪರ್ ಬೆಲೆ ಬಂದಿದೆ. ಕ್ವಿಂಟಲ್ ಕಾಫಿಗೆ 20,000ಕ್ಕೂ ಹೆಚ್ಚು ಬೆಲೆ ಇದೆ. ಆದರೆ ಮಳೆಯಿಂದ ಕಾಫಿ ಇಳುವರಿ ಕಡಿಮೆಯಾಗಿದ್ದು ಬೆಳೆಗಾರರಲ್ಲಿ ಬೇಸರ ತರಿಸಿದೆ. ಅತ್ತ ಕೋಲಾರದಲ್ಲಿ 10 ಲೆಕ್ಕಾಚಾರ ಹಾಕಿ ಬಾಳೆಯನ್ನು ಬೆಳೆದಂತಹ ರೈತ ತೀವ್ರ ನಷ್ಟಕ್ಕೊಳಗಾಗಿ ಬಾಳೆ ಬೆಳೆಯನ್ನೇ ಕತ್ತರಿಸಿ ನಾಶ ಮಾಡಿಬಿಟ್ಟಿದ್ದಾನೆ. ಕೊಟ್ಟಿಗಾನಹಳ್ಳಿ ಗ್ರಾಮದ ಗಣೇಶ್ ಗೌಡ ಎಂಬುವರು 3 ಎಕರೆಯಲ್ಲಿ 2,600 ಬಾಳೆ ಸಸಿಯನ್ನು ಸುಮಾರು 4.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ರು. ಕೆಜಿ ಬಾಳೆಹಣ್ಣಿಗೆ ಕನಿಷ್ಠ 40 ರಿಂದ 50 ರೂಪಾಯಿ ಬೆಲೆ ಸಿಕ್ಕರೆ ರೈತನಿಗೆ ಹಾಕಿದಂತಹ ಬಂಡವಾಳವೂ ಕೂಡ ಬರಲ್ಲ. ಇದರಿಂದ ಮನನೊಂದು ರೈತ ತಾನು ಬೆಳೆದಿದ್ದಂತಹ ಬಾಳೆ ಬೆಳೆಯನ್ನೇ ಕತ್ತರಿಸುವಂತಹ ನಿರ್ಧಾರ ಮಾಡಿದ್ದಾನೆ.